ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಏನಪ್ಪ ಇವತ್ತು ಬೆಳಗ್ಗೆನೇ ಕಾಸು ತೋರಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ನಾನು ದುಡ್ಡೆಲ್ಲ ಕೂಡಿಟ್ಟಿದ್ದೆ ನೋಡಿ. ಸೊ ಅದನ್ನ ಇವತ್ತು ಓಪನ್ ಮಾಡಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಒಂದು ಬೆಳ್ಳಿ ಬಟ್ಲನ್ನ ತರಿಸೋಣ ಅಂತ ಅಂದ್ಕೊಂಡು ಇದನ್ನ ಉಂಡಿನ ನಾನು ಕುಯ್ದಿದ್ದೀನಿ. ಸೊ ಅದರಲ್ಲಿ ಇರೋ ಕಾಸನ್ನೆಲ್ಲ ಎಣಿಸ್ತಾ ಇದ್ದೀನಿ, ಎಷ್ಟು ಆಗ್ಬೋದು ಅಂತ ಒಂದು ಅಂದಾಜಿದೆ. ಬಟ್ ಆದ್ರೂ ಒಂದು ಸಲ ಎಣಿಸೋಣ ಅಂತ ಇಲ್ಲಿ ಬೆಳಗ್ಗೆನೇ ಈ ಕೆಲಸ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಇದರಲ್ಲಿ ಒಂದು ಅಂದಾಜು ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸೊ ಗೆಸ್ ಮಾಡಿ, ಹಾಗೆ ಕಮೆಂಟಲ್ಲಿ ಹೇಳಿ ನನಗೆ. ಸೊ ನನ್ನ ಮಗಳಿಗೆ 6 ಮಂತ್ ಇನ್ನೇನು ಕಂಪ್ಲೀಟ್ ಆಗೋದ್ರಲ್ಲಿದೆ. ಹಂಗಾಗಿ ನಾನು ಸಾಲಿಡ್ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಬೆಳ್ಳಿ ಬಟ್ಲಲ್ಲೇ ತಿನ್ಸೋಣ ಅಂತ ಹೇಳಿ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳ್ಳಿ ಬಟ್ಲಲ್ಲಿ ತಿನ್ನಿಸೋದು ಏನಕ್ಕೆ ಅಂದರೆ, ನಾವು ಈಗ ಸ್ಟೀಲ್ ಪಾತ್ರೆಲೆಲ್ಲ ತಿನ್ನಿಸಿದ್ರೆ ಅದರಲ್ಲಿ ಕೀಟಾಣುಗಳೆಲ್ಲ ಬರಬಹುದು ಅನ್ನೋ ಒಂದು ಇದಿದೆ. ಬೆಳ್ಳಿ ಬಟ್ಲಲ್ಲಿ ತಿನ್ನಿಸೋದ್ರಿಂದ ಮಗು ತಿನ್ನೋದು ಲೇಟ್ ಅಲ್ವಾ. ಸೊ ಎಷ್ಟೊತ್ತಿಟ್ಟೂ ಕೆಡೋದಿಲ್ಲ ಮತ್ತು ಕೀಟಾಣುಗಳು ಏನೂ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಳ್ಳಿ ಬಟ್ಲಿನಲ್ಲಿ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತಲೂ ಕೇಳ್ತಾರೆ. ಸೊ ಹಂಗಾಗಿ ನಾವು ಕೈಗೆ ಕಾಲಿಗೆ ಎಲ್ಲ ಮಕ್ಕಳಿಗೆ ಬರೀ ಬೆಳ್ಳಿ ಐಟಮ್ಸ್ತೇನೆ ಹಾಕೋದು ಜಾಸ್ತಿನೇ. ಸೊ ಹಂಗಾಗಿ ಬೆಳ್ಳಿ ಬಟ್ಲು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೂಡಿಟ್ಟಿದ್ದೆ ಏನಕ್ಕಾದರೂ ಒಂದಕ್ಕೆ ಆಗುತ್ತೆ ಅಂತ. ಸೊ ಅದೇ ಇವತ್ತು ಓಪನ್ ಮಾಡಿ ಬೆಳ್ಳಿ ಬಟ್ಲು ತರ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇನ್ನು ಆಚಾರ್ಯರು ಏನು ಹೇಳ್ತಾರೋ ಕೇಳಿ ಇನ್ನೂ ಅಮೌಂಟ್ ಎಷ್ಟು ಆಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ನೋಡೋಣ. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಸುಮಾರು ದಿನ ಆಗಿತ್ತು ವಿಡಿಯೋ ಶೂಟ್ ಮಾಡಿ. ಸೊ ವಾಯ್ಸ್ ಓವರ್ ಕೊಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಏನೋ ಅಂದ್ಕೋಬೇಡಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಕೊನೆಯವರೆಗೂ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರು, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ? ಸೊ ಇಲ್ಲೆಲ್ಲ ಜೋಡಿಸಿ ಇಟ್ಟಿದ್ದೀನಿ ನಾನು. 6,000 ಆಯಿತು ಅಷ್ಟೇ. ಇದು ಮೇಲ್ಗಡೆದು ಸ್ವಲ್ಪ ಒಂದು 50 ಚಿಲ್ಲರೆ ಇತ್ತು. ಸೊ ಅದನ್ನು ಮಾತ್ರ ಕೊಡಲಿಲ್ಲ. 6,000 ರೂಪಾಯಿ ಆಗಿತ್ತಲ್ಲ, ಅದನ್ನು ಮಾತ್ರ ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಸೊ ಅವರು ನೈಟ್ ಹೋಗ್ತೀನಿ ಅಂತ ಹೇಳಿದ್ರು. ಇನ್ನು ನನ್ನ ಜೋಬಲ್ ಬೇರೆ ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದೆ. ಸೊ ಅದು ಕೂಡ ಅದರೊಳಗೆ ಹಾಕಿದ್ದೆ. ನಿನ್ನೆ ಯಾರೋ ಒಬ್ಬರು ನಮ್ಮ ಮನೆಗೆ ಬಂದಿದ್ದರು ಹೊಸ್ದಾಗಿ, ಅಂದರೆ ನಮ್ಮ ಪಾಪುನ ನೋಡೋದಕ್ಕೆ ಬಂದಿದ್ದರು. ಸೊ ಫಸ್ಟ್ನೇ ಸಲ ಬಂದಾಗ ಫಸ್ಟ್ನೇ ಸಲ ನೋಡೋಕೆ ಬಂದಾಗ ಅಮೌಂಟನ್ನ ಕೊಟ್ಟೋಗ್ತಾರೆ. ಸೊ ಹಂಗಾಗಿ 500 ರೂಪಾಯಿ ಕೊಟ್ಟಿದ್ದರು. ಅದನ್ನು ಕೂಡ ಅದರೊಳಗೆ ಹಾಕ್ತೆ. ಸ್ವಲ್ಪ ಚಿಲ್ಲರೆ ಕಾಸು ಕೂಡ ಇದೆ, ಅದನ್ನೆಲ್ಲ ಕೊಡೋದಿಲ್ಲ. ಜಸ್ಟ್ ಇದರಲ್ಲಿ 6,000 ರೂಪಾಯಿ ಆಗಿದೆ ಇದು ಪೂರ್ತಿ ಎಣಿಸ್ದಾಗ. ಸೊ ಇಷ್ಟು ಮಾತ್ರ ನಾನು ಅವ್ರ ಕೈಗೆ ಕೊಡ್ತೀನಿ. ಸೊ ನೋಡಿ, ನನ್ನ ಕೈಲಿ ಇಷ್ಟೇ ಆಗಿದ್ದು ಅಮೌಂಟು ಕುಡಿಕೋದಕ್ಕೆ. ಪರವಾಗಿಲ್ಲ, ಇದು ಎಷ್ಟಾಗುತ್ತೋ ಅಷ್ಟರಲ್ಲೇ ಕೊಡ್ತೀವಿ. ಬಂದಮೇಲಂತೂ ಬೆಳ್ಳಿ ಬಟ್ಲು ತಂದಮೇಲಂತೂ ನಾನು ನಿಮಗೆ ನಿಜವಾಗ್ಲೂ ತೋರಿಸ್ತೀನಿ ಯಾವ ರೀತಿ ಮಾಡಿಸಿದ್ದೀನಿ ಅಂತ. ಸೊ ಜಾಸ್ತಿ ಏನು ದೊಡ್ಡದಾಗೇನು ಬೇಡ, ಸಿಂಪಲ್ಲಾಗೇ 1 ಸ್ಪೂನು ಮತ್ತು ಬೆಳ್ಳಿ ಬಟ್ಲು ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ತರಿಸೋದಿಲ್ಲ, ಯಾಕಂದರೆ ಬಜೆಟ್ ಇಲ್ಲ ಅಷ್ಟೊಂದು. ಅದಕ್ಕೆ ಇದಷ್ಟು ಕಾಲು ಚಾಚಬೇಕು ಅಲ್ವಾ. ಸೊ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ತರಿಸ್ತಾ ಇದ್ದೀವಿ. ಸೊ ನಾನಿಲ್ಲಿ ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗಳು ಎದ್ದಿದ್ದಾಳೆ. ನೈಟು ಒಂದು 12 ಗಂಟೆ 1 ಗಂಟೆವರೆಗೂ ನಾನು ನನ್ನ ಮಗಳು ಇಬ್ಬರು ಮಾತ್ರ ಎದ್ದಿರ್ತೀವಿ ರೂಮಲ್ಲಿ. ಅವಳು ನಾನು ಮಾತಾಡಿಕೊಂಡು ಆಟ ಆಡಿಕೊಂಡು ಎದ್ದಿರ್ತೀವಿ. ಸೊ ಆ ಟೈಮಲ್ಲೇ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಅವಳು ಕೂಡ ಮಾತಾಡ್ತಿರ್ತಾಳೆ. ಅದೆಲ್ಲ
ತಲೆಗೆ ಹಾಕೊಳಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿಬಿಡಿ ಅವಳ ವಾಯ್ಸು. ಸೊ ಈ ಅಮೌಂಟೆಲ್ಲ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ಇದು ಉಂಡಿನ ಕುಯ್ಬೇಕಾದ್ರೆ ನನಗಂತೂ ನಿಜವಾಗ್ಲೂ ಫೀಲ್ ಆಯಿತು, ಇಷ್ಟೊಂದು ಕೂಡಿಟ್ಟಿದ್ದೆ ಕೊಡಬೇಕಲ್ಲ ಅಂತ. ಬಟ್ ಒಂದು ಕಡೆ ಖುಷಿ ಇದೆ, ನನ್ನ ಮಗಳಿಗೆ ಏನೋ ಒಂದು ತರಿಸ್ತಿದ್ದೀನಲ್ಲ ನಾನು ಹೊಸ್ದಾಗಿ ಅಂತ. ಸೊ ನೋಡಿ ಇಷ್ಟೊಂದು ಕಾಸಿದೆ, ಎಲ್ಲ 100 ರೂಪಾಯಿಂದೆ, ಅದಕ್ಕೋಸ್ಕರ ಜಾಸ್ತಿ ಕಾಣಿಸ್ತಿದೆ. ಬಟ್ ಇಷ್ಟಾದರೂ ಪ್ರಯತ್ನ ಪಟ್ನಲ್ಲ ಅಂತ ಖುಷಿ ಇದೆ ನನಗೆ, ಸಾಕು. ಸೊ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿ ಒಂದು 4 ದಿನ ಆಗಿದೆ. ಸ್ವಲ್ಪ ಒಂದೊಂದು ಸ್ಪೂನಷ್ಟು ಸರಿನಾ ತಿಂತಾಳೆ ಅವಳು. ಸೊ ನಾನು ಅವಳಿಗೆ ರಾಗಿನ ಮೊಳಕೆ ಕಟ್ಬಿಟ್ಟು ಪೌಡ್ರ್ ಮಾಡಿ, ಒಣಗಿಸಿ ಪೌಡ್ರ್ ಮಾಡಿ ಒಂದೊಂದು ಸ್ಪೂನ್ ಆಗೋಷ್ಟು ಕೊಡ್ತಾಯಿದ್ದೀನಿ, ತುಪ್ಪದಲ್ಲಿ ಹಾಕ್ಬಿಟ್ಟು. ಸ್ವಲ್ಪ ತಿಂತಾಳೆ ಅಷ್ಟೇ, ಇನ್ನೂ ನುಂಗೋದಕ್ಕೆಲ್ಲ ಬರೋದಿಲ್ಲ. ತೆಳ್ಳಗೆ ಮಾಡಿದ್ದೀನಿ, ಮಾಡಿಬಿಟ್ಟು ಕೊಡ್ತೀನಿ. ಸ್ವಲ್ಪ ತಿಂತಾಳೆ ಅಷ್ಟೇ, ಇನ್ನೂ ತಿನ್ನೋದಕ್ಕೂ ಬರಲ್ಲ ಪಾಪ ಅವಳಿಗೆ. ಸೊ ನೋಡಿಲಿ, ಇದು ಬೇಜಾರಾಗ್ತಿದೆ ನನಗೆ. ಇವತ್ತು ನಾಷ್ಟಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಮ್ಯಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಜಸ್ಟ್ ಬಿಸಿನೀರು ಹಾಕ್ಬಿಟ್ಟು, ಇದಕ್ಕೇನು ಒಗ್ಗರಣೆ ಏನು ಕೊಟ್ಟಿಲ್ಲ ನಾನು, ಜಸ್ಟ್ ಸಿಂಪಲಾಗೇ ಮಾಡಿದ್ದೀನಿ ಇವತ್ತು. ಜಸ್ಟ್ ಬಿಸಿನೀರು ಕುದಿಸ್ಕೊಂಡು ಅದರಲ್ಲಿ ಮ್ಯಾಗಿ ಐಟಮು ಮತ್ತು ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಹಾಕಿಲ್ಲ, ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೆ ಹತ್ರನೇ ಇದ್ದಾರೆ, ಅವರು ಹೋಟ್ಲು ರಜೆ ಇದೆ. ಸೊ ನಾನು ಎದ್ದಿದ್ದು ಕೂಡ ಲೇಟು, 8 ಗಂಟೆ ಎದ್ದಿದ್ದೆ ಇವತ್ತು. ಸೊ ಅವ್ರು ಕೂಡ ಎಬ್ಸಿಲ್ಲ ನನ್ನ, ಹಂಗಾಗಿ ಲೇಟಾಗಿ ಎದ್ದಿರೋದ್ರಿಂದ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮ್ಯಾಗಿನ ಮಾಡ್ತಾಯಿದ್ದೀನಿ. ಇಲ್ಲಿ ಖರ್ಜೂರ ತಂದಿದ್ರು. ಸೊ ಖರ್ಜೂರ ಇದು ಮಲ್ಲೇಶನ ಕೊಟ್ಟು ಕಳಿಸಿತ್ತು ನಮ್ಮಣ್ಣ, ನನಗೆ ದೇವರು ಕೊಟ್ಟ ಅನ್ನ ಥರ. ಸೊ ಅವ್ರು ಕೊಟ್ಟು ಕಳಿಸಿದ್ರು, ಅದು ಕೂಡ ಇಲ್ಲೇ ಇಟ್ಟಿದ್ದೀನಿ. ಮತ್ತು ಇದು ಕೂಡ ಅದೇ ಪ್ರಸಾದ, ಶನ್ಮಾತ್ಮನ ದೇವ್ರದ್ದು. ಸೊ ನನ್ನ ಮಗಳು ಈಗಷ್ಟೇ ಎದ್ದು ಬಂದಿದ್ದ ತಕ್ಷಣ ಅವಳನ್ನ ಸ್ವಲ್ಪ ಆಟ ಆಡಿಸ್ತೀನಿ. ದೇವ್ರ ಫೋಟೋ ತೋರಿಸೋದಾಗಲಿ, ಮತ್ತು ನನ್ನ ಗುಂಡನ ಜೊತೆ, ನನ್ನ ನಾಯಿ ಜೊತೆ ಸ್ವಲ್ಪ ಹೊತ್ತು ಎತ್ಕೊಂಡು ಕೂತ್ಕೊತೀನಿ ಆಚೆ ಕಡೆ. ಅವ್ರನ್ನೆಲ್ಲ ನೋಡ್ತಾಳೆ, ಅವ್ಳಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಬೆಳಗ್ಗೆ ಇದೆಲ್ಲ ಮಾಡೋದ್ರಿಂದ. ಅವಳು ಒಂದು 9:30 10 ಗಂಟೆಗೆ ಎದ್ದೇಳ್ತಾಳೆ. ಸೊ ನಂದು ಅಷ್ಟೊತ್ತಿಗೆ ಟಿಫನ್ ಎಲ್ಲ ಮುಗ್ದಿರುತ್ತೆ. ಹೋಟ್ಲಿದ್ರೆ ಟಿಫನ್ ಎಲ್ಲ ಆಗಿರುತ್ತೆ, ಬಟ್ ತಿನ್ನೋದು ಲೇಟು. ಹೋಟ್ಲಿಲ್ಲ ಅಂತಂದರೆ ಅಷ್ಟೊತ್ತಿಗೆಲ್ಲ ನಾನು ಮುಗಿಸ್ಕೊತೀನಿ, ಅವಳು ಎದ್ದಾಳಾದ್ರೂ ಅಷ್ಟೊತ್ತಿಗೆ. ಸೊ ಅವಳು ಎದ್ದು ಬಂದಮೇಲೆ ನೋಡಿ ನಮ್ಮ ಗುಂಡ ಮತ್ತು ರಾಖಿ ಎಲ್ಲ ಹೇಗೆ ಆಡ್ತಾರೆ ಅಂತ. ಸೊ ಅವಳಿಗೆ ಇದು ನೋಡೋದೇ ಒಂಥರ ಖುಷಿ. ನಾವು ಮಾತಾಡ್ಸಿದ್ರು ಕೂಡ ನಮ್ಮ ಕಡೆ ನೋಡೋದೇ ಇಲ್ಲ ಅವಳು, ಬರೀ ನಾಯಿಗಳ್ನೇ ನೋಡ್ಕೊಂಡು ಕೂತಿರ್ತಾಳೆ. ಸೊ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಅವಳನ್ನ ಎತ್ತಿಡ್ಕೊತೀನಿ ನಾನು. ಡೈಲಿ ಇದೊಂದು ಮಾಡ್ತೀನಿ, ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಕೊತೀನಿ. ಆದರೆ ಜಾಸ್ತಿ ಹೊತ್ತು ಕೂಡ ಬಿಸಿಲಲ್ಲಿ ಇಟ್ಕೊಳೋದಿಲ್ಲ, ಸ್ವಲ್ಪ ಹೊತ್ತು ಮಾತ್ರ, ಒಂದು 5-10 ನಿಮಿಷ ಮಾತ್ರ ಬಿಸಿಲಲ್ಲಿ ಈಚೆ ಕಡೆ ಕರ್ಕೊಂಬರ್ತೀನಿ. ನನ್ನ ಗುಂಡ ಅವನಿಗೆ ಬೇಕಾದಾಗ ಮಾತ್ರ ಮಾತಾಡ್ತಾನೆ, ಇಲ್ಲ ಅಂತಂದರೆ ಸೈಲೆಂಟಾಗಿರ್ತಾನೆ. ಸೊ ಈಗ ಮಾತಾಡಿದ್ರು ಮಾತಾಡ್ತಾ ಇಲ್ಲ ಅವನು, ಸೈಲೆಂಟಾಗಿದ್ದಾನೆ. ಸೊ ನೋಡಿ ಬಿಸಿಲಿಗೆ ಮಕ್ಕಳನ್ನ ಕಣ್ಣು ಬಿಡಿಸ್ಬೇಕು ಅಂತ ಹೇಳ್ತಾರೆ. ನನ್ನ ಮಗಳು ಬಿಸಿಲಿಗೆ ಬಂದಾಗ ಸ್ವಲ್ಪ ಕಣ್ಣು ಬಿಡಲ್ಲ, ಸ್ಟಾರ್ಟಿಂಗು ಬರ್ತಿದ್ದಂಗೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪೂರ್ತಿ ಕಣ್ಣು ಬಿಡ್ತಾಳೆ. ಸೊ ನಾಯಿಗಳ್ನೆಲ್ಲ ನೋಡ್ತಿದ್ರೆ ಅವಳು ಪೂರ್ತಿ ಕಣ್ಣು ಬಿಡ್ತಾಳೆ ಅವಳು. ಸೊ ನಮ್ಮ ಅತ್ತೆಯವರು ಈಗಷ್ಟೇ ಎದ್ದು ಬಂದಿದ್ಲಲ್ಲ, ಸೊ ಹಂಗಾಗಿ ಅವಳು ಮಾತಾಡ್ಸೋದೇ ಎಲ್ಲರಿಗೂ ಖುಷಿ. ಇವತ್ತು ನಾನು ನಿಮಗೆ ಒಂದು ಕಷಾಯ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಈ ಕಷಾಯ ಏನಕ್ಕೆ ಅಂತಂದರೆ ಕೆಮ್ಮು ಮತ್ತು ಕಫ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಕೆಮ್ಮು ಮತ್ತು ಕಫ, ನೆಗಡಿ ಇದಕ್ಕೆಲ್ಲನೂ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಎಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು, ದೊಡ್ಡ ಕಪ್ ಆಗುವಷ್ಟು ನೀರನ್ನ ಬಿಸಿ ಇಟ್ಟಿದ್ದೆ. ಅದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ.
ಮತ್ತು ಕಾಳುಮೆಣಸು. ಮೇಯ್ನಾಗಿ ಶುಂಠಿ ಇರಲೇಬೇಕು ಈ ಕಷಾಯಕ್ಕೆ. 2-3 ಸಲ ಕುಡಿದ್ರೆ ಸಾಕು, ಕಫ ಮತ್ತು ನೆಗಡಿ ಎಲ್ಲ ಮಾಯ ಆಗಿ ಹೋಗುತ್ತೆ. ಸೊ ಅಷ್ಟು ಒಳ್ಳೆಯದು ಈ ಕಷಾಯ ಮಾತ್ರ. ಸೊ ನಾನಿಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಬೇರೆ ಏನೋ ಹಾಕೋಂಥ ಅವಶ್ಯಕತೆ ಇಲ್ಲ. ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಳುಮೆಣಸು ಅಷ್ಟೇ ಹಾಕ್ಕೊಂಡಿರೋದು ಇದಕ್ಕೆ ನಾನು. ಇದನ್ನ ಚೆನ್ನಾಗಿ ನಾವು ಕುದಿಸ್ಕೊಬೇಕು. ಇದು 1 ಕಪ್ ಆಗೋವಷ್ಟು ನೀರು ಹಾಕಿದ್ದೀನಿ ಅಲ್ವಾ, ಇದು ಒಂದು ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ. ಶುಂಠಿನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು ಮತ್ತು ಕಫ ಇದೆಲ್ಲ ಹೊರಟೋಗುತ್ತೆ. ಅದರಿಂದ ನಾವು ಇದಕ್ಕೆ ಶುಂಠಿನ ಮೇಯ್ನಾಗಿ ಹಾಕಲೇಬೇಕು. ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಅದರಲ್ಲಿರುವಂಥ ರಸ ಎಲ್ಲ ಬೇಗ ಬಿಡುತ್ತೆ ಅನ್ನೋ ಕಾರಣಕ್ಕೆ. ಇದನ್ನ ನಮ್ಮ ಮನೆಯವ್ರಿಗೆ ದಿನಕ್ಕೆ 2 ಟೈಮ್ ಮಾಡ್ಕೊಡ್ತಾಯಿದ್ದೆ, ಬೆಳಗ್ಗೆ ಮತ್ತು ಸಾಯಂಕಾಲ. ಮಧ್ಯಾಹ್ನ ಅವರು ಹೋಟ್ಲಿಗೆ ಹೋಗ್ತಿದ್ರಲ್ಲ, ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಮಾತ್ರ ಮಾಡಿಕೊಡ್ತಿದ್ದೆ. 2-3 ದಿನಕ್ಕೆಲ್ಲನೇ ಅವ್ರಿಗೆ ಹುಷಾರಾಗಿತ್ತು. ಕಫ ಮತ್ತು ನೆಗಡಿ ಯಾವುದೂ ಇರಲಿಲ್ಲ. ಈ ಕಷಾಯನ ನೀವು ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. 1 ವರ್ಷ ತುಂಬಿರೋಂಥ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು. ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು ಈ ಕಷಾಯ. ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ, ಮತ್ತು ಬೇಗ ಖಾಲಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಹಾಕೋದಕ್ಕೆ ಹೋಗಬೇಡಿ, ಬೆಲ್ಲ ಮಾತ್ರ ಯೂಸ್ ಮಾಡಿ. ಬೆಲ್ಲ ಯೂಸ್ ಮಾಡೋದ್ರಿಂದ ದೇಹ ಕೂಡ ಒಳ್ಳೆಯದು, ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದು ಒಂದು ಅರ್ಧ ಲೋಟದಷ್ಟು ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನೋಡ್ತಿದ್ರೆ ಕಷಾಯ ಅಂತಲೇ ಅನಿಸೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕುಡಿದ್ರು ಕೂಡ ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಮನೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಏನಾದರೂ ನೆಗಡಿ, ಕೆಮ್ಮು ಈ ಥರ ಏನಾದರೂ ಬಂದಿದ್ದರೆ ದಯವಿಟ್ಟು ಮಾಡಿಕೊಡಿ. ಇಷ್ಟಪಟ್ಟು ಕುಡಿತಾರೆ. ಇದರಲ್ಲಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬೇಡ ಅಂತ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಇದು ನೈಟು ಬ್ಲಾಗು, ನೈಟ್ 6:30 ಆಗಿತ್ತು. ಆ ಟೈಮಲ್ಲಿ ತೆಗ್ದಿರೋಂಥ ವೀಡಿಯೋ. ತುಂಬ ಅಂದರೆ ತುಂಬ ಮಳೆ ಬರೋ ಥರ ಆಗಿದೆ. ಮೋಡ ನೋಡಿ ಹೆಂಗಾಗಿದೆ ಅಂತ. 6:30 ಆದರೂ ಕೂಡ ಇನ್ನೂ ಬಿಸಿಲಿದೆ ನೋಡಿ. ಬಿಸಿಲು ಕಾಣ್ತಾ ಇದೆ ಅನಿಸುತ್ತೆ ವೀಡಿಯೋದಲ್ಲಿ, ಎಷ್ಟೊಂದು ಬಿಸಿಲಿದೆ ಅಂತ. ಇಲ್ಲಿ ನಮ್ಮ ಅತ್ತೆಯವರು ಅಕ್ಕಿನ ಮಾಡ್ತಿದ್ರು, ಅಕ್ಕಿನ ಜಲ್ದಿ ಹಿಡಿತಿದ್ರು. ನುಚ್ಚು ಬೇರೆ ಮತ್ತು ದಪ್ಪಕ್ಕಿ ಬೇರೆ ಸಪ್ರೇಟ್ ಮಾಡ್ತಿದ್ರು. ನಾವೊಂದು 5 ಕ್ವಿಂಟಲ್ ತೊಗೊಂಬಂದಿದ್ರು ನನ್ನ ಹಸ್ಬೆಂಡವರು. ಅದು ಹಾಗೆ ಇಟ್ಟರೆ ಹುಳ ಆಗುತ್ತೆ ಅಂತ ಹೇಳಿ ಎಲ್ಲ ಜಲ್ದಿ ಹಿಡಿದು ಅದಕ್ಕೆ ಬೇವಿನ ಸೊಪ್ಪು ಮತ್ತು ಕಲ್ಲುಪ್ಪು 2 ಕೂಡ ಮಿಕ್ಸ್ ಮಾಡಿ ಈ ಥರ ಚೀಲದಲ್ಲಿ ಹಾಕಿ ಕಟ್ಬಿಟ್ಟು ಇಟ್ಟಿದ್ರೆ ಇದು ಎಷ್ಟು ದಿನ ಆದರೂ ಕೂಡ ಹುಳ ಆಗೋದಿಲ್ಲ. ಹಾಗಾಗಿ ಇದರಲ್ಲಿರೋಂಥ ಧೂಳೆಲ್ಲ ತೆಗೆದು ಇದನ್ನ ನೀಟಾಗಿ ವಾಶ್ ಮಾಡಿ, ಅಂದರೆ ಇರಾಗಿರೋ ಕಸ ಕಡ್ಡಿ ಎಲ್ಲ ತೆಗೆದು ನೀಟಾಗಿ ಈ ಥರ ಮಾಡಿದ್ದಾರೆ. ಇದಕ್ಕೆ ಕಲ್ಲುಪ್ಪು ಮತ್ತು ಬೇವಿನ ಸೊಪ್ಪನ್ನ ಹಾಕಿದ್ರೆ ಹುಳ ಬರೋದಿಲ್ಲ. ಕಪ್ಪು ಹುಳ ಮತ್ತು ಬಿಳಿ ಹುಳ ಬರುತ್ತೆ ನೋಡಿ, ಸೊ ಆ ಥರದ್ದೇನೋ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ನಾವೊಂದು 5 ಕ್ವಿಂಟಲ್ ತೊಗೊಂಡಿದ್ದು ಹೋಟ್ಲಿಗೆ ಮತ್ತು ನಮ್ಮ ಮನೆಗೆ ಮತ್ತು ನಾಯಿಗಳೆಲ್ಲ ಇದ್ದಾವಲ್ಲ, ಸೊ ಅವಕ್ಕೆಲ್ಲ ಬೇಕು ಅಂತ ಹೇಳಿ ನಮ್ಮನೆ ಜಾಸ್ತಿ ಕ್ವಾಂಟಿಟಿಲೇ ಅಕ್ಕಿನ ತೊಗೊಂಬರ್ತಾರೆ. ಇದಾದ ನಂತರ ಇಲ್ಲಿ ಬಿಳಿ ಬಟ್ಟಲು ತರಿಸೋದಕ್ಕೆ ಅಂತ ಅಮೌಂಟು ಇಟ್ಟಿದ್ನಲ್ಲ, ಅದ್ರ ಜೊತೆಗೆ ನಮ್ಮ ಅತ್ತೆಯವರು ಇಲ್ಲಿ ಬೆಳ್ಳಿ ಬಟ್ಲನ್ನು ಕೊಟ್ಟಿದ್ದಾರೆ. ಇವು ಹಳೆ ಬಟ್ಟಲು, ಇವನ್ನ ಯೂಸ್ ಮಾಡೋದಿಲ್ಲ ನಾವು. ಇದು ಅರಿಶಿನ ಕುಂಕುಮದ ಬಟ್ಟಲು, ಸೊ 2 ಜೊತೆ ಇದೆ. ಅವು ಕೂಡ ಕೊಟ್ಟಿದ್ದಾರೆ ಅವರು, ಇದು ಕೂಡ ಹಾಕ್ಬಿಡು ಅಂತ ಹೇಳಿ. ಹಾಗಾಗಿ ಅವು ಕೂಡ, ಮತ್ತು ಇವು ನನ್ನ ಕಾಲು ಚೈನು. ಇದು ಕೂಡ ಇದು ತೊಗೊಂಡು 1 ವರ್ಷ ಕೂಡ ಆಗಿಲ್ಲ. ಇದನ್ನಲ್ಲೇ
ಕೊಡ್ತಾಯಿದ್ದೀನಿ ನಾನು. ನನಗೆ ಕಾಲ್ಗೆಜ್ಜೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಕೆಲವು ಟೈಮ್ ಇಷ್ಟ ಆಗುತ್ತೆ, ಕೆಲವು ಟೈಮ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವು ಕೂಡ ನಾನು ಕೊಡ್ತಾಯಿದ್ದೀನಿ ಇಲ್ಲಿ. ಅದಾದ ನಂತರ ಇಲ್ಲಿ ನಮ್ಮ ಅತ್ತೆಯವ್ರದ್ದು ಸ್ವಲ್ಪ ಕಾಲು ಕಾಲುಂಗುರ ಇದ್ದು ಅವು ಕೂಡ ಕೊಟ್ಟಿದ್ದಾರೆ. ಇವನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಎಷ್ಟಾಗುತ್ತೆ ನೋಡಿ ಅಂತ ಹೇಳಿ ಇಷ್ಟು ಬೆಳ್ಳಿ ಬಟ್ಲಿದೆ ಅಥವಾ ಬೆಳ್ಳಿ ಐಟಮ್ಸ್ ಇದೆ, ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ 6,000 ರೂಪಾಯಿ ಕೊಟ್ಟು ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ಸಿಂಪಲ್ಲಾಗೇ ಚಿಕ್ಕದಾಗೆ ಮಾಡಿಸ್ಕೊಂಬರ್ತೀವಿ. ಯಾಕಂದರೆ ಬೆಳ್ಳಿ ಬಟ್ಲಲ್ಲಿ ತಿಂದರೆ ಆರೋಗ್ಯ ಕೂಡ ಒಳ್ಳೆಯದು, ಅದರಲ್ಲೇನೋ ಕೀಟಾಣುಗಳೇನೋ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಳ್ಳಿ ಬಟ್ಲನ್ನ ತರಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಬೆಳ್ಳಿ ಬಟ್ಲನ್ನು ತರಿಸ್ತಾ ಮಗಳಿಗೆ ಫಸ್ಟ್ ಟೈಮ್ ತರಿಸ್ತಾ ಇರೋದು, ಹಾಗಾಗಿ ಇನ್ನೂ ಕೈಗೆ ಬಂದಿಲ್ಲ ಬೆಳ್ಳಿ ಬಟ್ಲು, ಇನ್ನೂ ಮಾಡೋ ಹಾಕೋಕ್ಕೆ ಹೋಗ್ತಾ ಇರೋದು. ಸೊ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಕಾಲ ನಿಲ್ತಾ ಇಲ್ಲ ಮೇಲೆ ಅಷ್ಟೊಂದು ಖುಷಿ ಇದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಮಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.